ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ಬಂಗಾಳ ಬಿಜೆಪಿಯನ್ನು ಗೆದ್ದ ಬೆನ್ನಲ್ಲೇ ಅಕ್ಷರಶಃ ರಣರಂಗಾಗಿ ಹೋಗಿದೆ. ಅದರಲ್ಲೂ ಮತಾಂಧರು ಪೊಲೀಸರ ಮೇಲೆ ಕಲ್ಲು ತೂರಾಟವನ್ನು ನಡೆಸಿ ಸಿಕ್ಕ ವಾಹನಗಳಿಗೆ ಬೆಂಕಿಯನ್ನು ಹಚ್ಚಿದ್ದಾರೆ. ಕೆಲ ಪೊಲೀಸರಿಗೆ ಗಾಯ ಕೂಡ ಆಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ. ಹಾಗಂತ ಪೊಲೀಸರು ಏನಾದರೂ ಮಾಡಿದ್ರ ಅಂದರೆ ಖಂಡಿತ ಇಲ್ಲ. ಪೊಲೀಸರು ಕಾನೂನಿನ ಪ್ರಕಾರ ಮಸೀದಿ ಮತ್ತು ದೇವಾಲಯಗಳ ಮೈಕುಗಳ ಸೌಂಡುಗಳನ್ನು ಕಮ್ಮಿ ಮಾಡಿ ಅಂತ ಹೇಳ್ತಾ ಇದ್ರು. ಇದ್ದಕ್ಕಿದ್ದ ಹಾಗೆ ಇಂತಹ ಘಟನೆ ನಡೆದು ಹೋಗಿದೆ. ಹಾಗಾದರೆ ಬಂಗಾಳದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದ ತಕ್ಷಣ ಆಗ್ತಾ ಇರೋದೇನೋ? ಮತಾಂಧರು ಕಲ್ಲು ತೂರಾಟ ಮಾಡಿದ್ಯಾಕೆ? ಪೊಲೀಸರನ್ನು ಟಾರ್ಗೆಟ್ ಮಾಡ್ತಾ ಇರೋದ್ಯಾಕೆ? ಇದರ ಹಿಂದಿರೋ ಕುತಂತ್ರ ಏನೋ? CM ಸುವೇಂದು ಅಧಿಕಾರಿ ಮಾಡ್ತಾ ಇರೋದೇನೋ? ಮುಂದೆ ಇನ್ನು ಏನೆಲ್ಲ ಆಗಬಹುದು ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೇ, ಪಶ್ಚಿಮ ಬಂಗಾಳ ಈ ಹೆಸರನ್ನು ಕೇಳಿದರೆ ಅಲ್ಲಿನ ನಿಜ ಪರಿಸ್ಥಿತಿಗಳನ್ನು ಕಂಡವರಿಗೆ ಅಕ್ಷರಶಃ ನಡುಕ ಶುರುವಾಗುತ್ತೆ. ಅದಕ್ಕೆ ಕಾರಣ ಅಂದರೆ ಕಳೆದ 15 ವರ್ಷದ ಮಮತಾ ಆಡಳಿತ. ಒಂದು ಕಡೆ ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯಗಳು, ಹತ್ಯೆಗಳು, ಅವುಗಳನ್ನು ಮಮತಾ ಬೆಂಬಲಿಗರು ಮಾಡ್ತಾ ಇದ್ದರೆ ಅವರನ್ನು ಕಾಯೋಕ್ಕೆ ನಿಂತಿದ್ದು ಆಗಿನ ಮುಖ್ಯಮಂತ್ರಿ, ಹೆಣ್ಣು ಕುಲದ ರಾಕ್ಷಸಿ ಮಮತಾ ಬ್ಯಾನರ್ಜಿ. ಇದರ ಜೊತೆಗೆ ಮಮತಾ ಅಲ್ಪಸಂಖ್ಯಾತರು ಅನ್ನಿಸಿಕೊಂಡವರನ್ನು ಓಲೈಕೆ ಮಾಡ್ತಾ ಅವರು ಮಾಡಿದ್ದೇ ಸರಿ ಅಂತ ಗಡಿ ಜಿಲ್ಲೆಗಳಲ್ಲಿ ಅಕ್ರಮ ಮಸೀದಿಗಳು ಮತ್ತು ದರ್ಗಾವನ್ನು ಕಟ್ಟಿಕೊಳ್ಳೋಕೆ ಕುಮ್ಮಕ್ಕನ್ನು ಕೊಡ್ತಾ ಇದ್ರು. ಆ ಜಾಗ ಕೂಡ ಸರ್ಕಾರದ್ದೇ ಆಗಿರ್ತಾ ಇತ್ತು. ಅದರಲ್ಲೂ ಹಿಂದೂಗಳ ಮೇಲಿನ ದೌರ್ಜನ್ಯ ಅದೆಷ್ಟರ ಮಟ್ಟಿಗೆ ಇತ್ತು ಅಂದರೆ ಹಿಂದೂ ಹೆಣ್ಣು ಮಕ್ಕಳ ಅತ್ಯಾಚಾರಗಳನ್ನು ಅಲ್ಲಿ ಅದೆಷ್ಟೋ ಮುಸ್ಲಿಂ ಮತಾಂಧ ಯುವಕರು ಮಾಡಿದ್ದಾರೆ. ಅದಕ್ಕೆ ಬೇಕಾದ ಬಹಳಷ್ಟು ಕೇಸುಗಳು ಬಂದಿವೆ. ಆದರೆ ಮಮತಾ ಮಾತ್ರ ಅಯ್ಯೋ ಮುಸ್ಲಿಮರು ಏನು ಮಾಡ್ತಾ ಇಲ್ಲ ಅನ್ನೋ ನೆಪವನ್ನು ಹೇಳಿ ಅವರ ವಿರುದ್ಧ ಬೇಕಂತಲೇ ಹಿಂದೂಗಳು ದೂರನ್ನು ದಾಖಲು ಮಾಡ್ತಾ ಇದ್ದಾರೆ ಅಂತ ಪೊಲೀಸರು ದಾಖಲು ಮಾಡಿದ್ದ FIRಗಳನ್ನು ಕ್ಯಾನ್ಸಲ್ ಮಾಡಿಸಿದ್ದೂ ಇದೆ. ಅದೇ ಕಾರಣಕ್ಕೆ ಮಮತಾ ಬ್ಯಾನರ್ಜಿ ಹೇಳಿದ ಹಾಗೆ ಕೇಳೋ ಪೊಲೀಸರನ್ನು ಮಾತ್ರ ಅವರ ಸುತ್ತಲೂ ಬೇಕಾದ ಜಿಲ್ಲೆಗಳಿಗೆ ನೇಮಕ ಮಾಡಿಕೊಂಡಿದ್ರು. ಅಲ್ಲಿ ಏನೇ ನಡೆದ್ರು ಅದನ್ನು ಪೊಲೀಸರೇ ಮುಚ್ಚಿ ಹಾಕೋ ಕೆಲಸವನ್ನು ಮಾಡ್ತಾ ಇದ್ರು. ಈಗಾಗಲೇ ಸುವೇಂದು ಅಧಿಕಾರಿ ಮುಖ್ಯಮಂತ್ರಿ ಆದ ತಕ್ಷಣ ಸುಮಾರು 2,500 ಪೊಲೀಸರನ್ನು ಅಮಾನತು ಮಾಡಿದ್ದಾರೆ. ಇಲ್ಲಿ ಪಾಪಿಗಳ ಜೊತೆ ಸೇರಿ ಪಾಪ ಕೃತ್ಯಗಳನ್ನು ಮಾಡಿದ್ದವರನ್ನು ಅಮಾನತು ಮಾಡಿದರೆ ಸಾಕಾಗಲ್ಲ, ಅಂಥವರನ್ನು ವಜಾ ಮಾಡಬೇಕು. ಮುಂದೆ ಕೂಡ ಸರಿಯಾಗಿ ಕೆಲಸವನ್ನು ಮಾಡ್ತಾರೆ ಅನ್ನೋ ಗ್ಯಾರಂಟಿ ಯಾರು ಕೊಡ್ತಾರೆ? ಈ ಬಾರಿ ಬಂಗಾಳ ಚುನಾವಣೆಯಲ್ಲಿ BJP ಗೆಲ್ಲುತ್ತೆ ಅನ್ನೋ ಸಮೀಕ್ಷೆಗಳು ಬಂದಾಗಲೇ ಹೇಳಿದ್ವಿ. BJP ಗೆದ್ದು ಅಧಿಕಾರವನ್ನು ಹಿಡಿದ್ರು ಕೆಲ ವರ್ಷಗಳು ಅಲ್ಲಿ ನರಮೇಧಗಳು, ಹಿಂಸಾಚಾರಗಳು ಖಂಡಿತ ನಡೆಯುತ್ತವೆ. ಅದನ್ನು ನಡೆಸೋಕೆ TMC ಗೂಂಡಗಳು ಮತ್ತು ಮತಾಂಧರು ಪ್ರಯತ್ನವನ್ನು ಮಾಡ್ತಾರೆ ಅಂತ. ಇನ್ನು ಈಗ ಅನಸೋಲ್ನಲ್ಲಿ ಪ್ರಾರ್ಥನಾ ಮಂದಿರಗಳ ಧ್ವನಿವರ್ಧಕಗಳ ಸೌಂಡನ್ನು ಮಿತಿಯಲ್ಲಿಡೋದಕ್ಕೆ ಆದೇಶವನ್ನು ಸುವೇಂದು ಅಧಿಕಾರಿ ನೀಡಿದ್ರು. ಹಾಗಂತ ಅದನ್ನು ಸುವೇಂದು ಅಧಿಕಾರಿ ಹೇಳಿದ್ದಲ್ಲ, ಈಗಾಗಲೇ ಸುಪ್ರೀಂ ಕೋರ್ಟಿನ ಆದೇಶ ಕೂಡ ಇದೆ. ಅದೇನೋ ಇಷ್ಟು ವರ್ಷ ಮಮತಾ ಆಡಳಿತ ಇದ್ದಾಗ ಕೂಡ ಬಹಳಷ್ಟು ದೂರುಗಳು ಮಸೀದಿಗಳ ಸೌಂಡು ಜಾಸ್ತಿ ಇದೆ, ಅಕ್ಕಪಕ್ಕದಲ್ಲಿ ಇರೋದಕ್ಕೆ ಆಗ್ತಾ ಇಲ್ಲ ಅನ್ನೋ ದೂರುಗಳು ಬಂದಿದ್ದು ಆಗಿತ್ತು. ಆದರೆ ಅಲ್ಲಿದ್ದದ್ದು ಮಮತಾಗೆ ಮುಸಲ್ಮಾನರನ್ನು ಓಲೈಕೆ ಮಾಡೋದು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅಲ್ಲಿ ಮುಸ್ಲಿಮರು ಕೇಳದೇ ಇದ್ದರೂ ಕೆಲ ರಾಜಕಾರಣಿಗಳಿಗೆ ಅದೊಂಥರ ಚಟ. ಮುಸ್ಲಿಮರು ಕೇಳದೇ ಇದ್ದರೂ ಏನೇನೋ ಮಾಡೋದು, ಅದನ್ನೇ ಮಮತಾ ಕೂಡ ಮಾಡ್ತಾ ಹೋದರು. ಆ ದೂರುಗಳ ಬಗ್ಗೆ ಪರಿಶೀಲನೆ ಮಾಡಲೇ ಇಲ್ಲ. ಅಲ್ಲಿ ಪದೇ ಸೌಂಡ್ ಜಾಸ್ತಿ ಆಗ್ತಾನೆ ಹೋಯಿತು. ಈಗ ಸುವೇಂದು ಸರ್ಕಾರ ಬಂದ ಮೇಲೆ ಕೂಡ ಬಹಳಷ್ಟು ದೂರುಗಳು ಮಸೀದಿಯ ಮೈಕುಗಳ ವಿಚಾರಕ್ಕೆ ಬಂದಿದ್ವು. ಬೇಕಾಬಿಟ್ಟಿ ಸೌಂಡುಗಳನ್ನು ಇಟ್ಕೊಂಡಿದ್ದಾರೆ, ಅದರಿಂದ ಬಹಳಷ್ಟು ಜನರಿಗೆ ತೊಂದರೆ ಆಗ್ತಾ ಇದೆ ಅಂತ. ಅದಕ್ಕೆ ಸುವೇಂದು ಅಧಿಕಾರಿ ಪೊಲೀಸರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಈ ರೀತಿಯ ದೂರುಗಳು ಬರ್ತಾ ಇವೆ, ಪ್ರಾರ್ಥನಾ ಮಂದಿರಗಳಿಗೆ ಹೋಗಿ ಕಾನೂನಿನ ಚೌಕಟ್ಟಲ್ಲಿ ಸೌಂಡ್ ಇಟ್ಕೊಳ್ಳೋಕೆ ಹೇಳಿ, ಯಾವುದೇ ರೀತಿ ಅವರ ವಿರುದ್ಧ ಕ್ರಮ ಬೇಡ, ಅದು ಮಸೀದಿ ಆಗಲಿ, ಮಂದಿರ ಆಗಲಿ, ಚರ್ಚುಗಳೇ ಆಗಲಿ ಎಲ್ಲರಿಗೂ ತಿಳಿಸಿ ಅಂತ ಹೇಳಲಾಗಿತ್ತು. ಉತ್ತರ ಪ್ರದೇಶದಲ್ಲಿ ಹೇಗೆ ಮಾಡಲಾಗ್ತಾ ಇತ್ತೋ ಅದೇ ರೀತಿ ಆಯಾ ಸಮುದಾಯದ ಧಾರ್ಮಿಕ ಗುರುಗಳನ್ನು ಕರೆದು ಹೇಳಲಾಗ್ತಾ ಇತ್ತು. ಎಲ್ಲರನ್ನು ಪೊಲೀಸರು ಕರೆದು ಹೇಳ್ತಾ ಇದ್ರು. ಅದೇ ರೀತಿಯ ತಪಾಸಣೆಯನ್ನು ಮಾಡ್ತಾ ಅನಸೋಲ್ನ ಮಸೀದಿಯ ಬಳಿಗೆ ಬಂದರು. ಅವತ್ತು ಶುಕ್ರವಾರ ಅಲ್ಲಿದ್ದ ಮುಸ್ಲಿಂ ಮುಖಂಡರನ್ನು ಕರೆದು ಮಸೀದಿಯ ಮೈಕುಗಳ ಸೌಂಡನ್ನು ಕಡಿಮೆ ಮಾಡಿಕೊಳ್ಳಿ, ಜನರಿಗೆ ತೊಂದರೆ ಆಗದ ರೀತಿ ನಮಾಜ್ ಮಾಡಿ ಅಂತ ಹೇಳ್ತಾ ಇದ್ರು. ಆಗ ಇದ್ದಕ್ಕಿದ್ದ ಹಾಗೆ 100 ಜನರ ಗುಂಪುಗಳು ಬಂದವು.
ಬಂದವರೇ ಅಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ಕೇಳದೆ ಇದ್ದಕ್ಕಿದ್ದ ಹಾಗೆ ಪೊಲೀಸರ ಮೇಲೆ ಕಲ್ಲು ತೂರಾಟ ನಡೆಸಿದ್ರು. ಸಿಕ್ಕ ವಾಹನಗಳಿಗೆ ಬೆಂಕಿಯನ್ನು ಹಚ್ಚಿದ್ರು. ಸಾರ್ವಜನಿಕರ ವಾಹನಗಳನ್ನು ಜಖಂ ಮಾಡಿದ್ರು. ಅದೇ ಎಲ್ಲ ಕಡೆ ಮಾಡೋ ಹಾಗೆ ಒಂದೇ ಪ್ಯಾಟ್ರನ್. ಅದಕ್ಕೂ ಮೊದಲು ಪೊಲೀಸರು ಮುಸ್ಲಿಂ ಧರ್ಮಗುರುಗಳ ಬಳಿ ಮಾತನಾಡುವಾಗ ಯಾರೋ ಮತಾಂಧರು ಅಯ್ಯೋ ಪೊಲೀಸರು ನಮ್ಮ ಪ್ರಾರ್ಥನೆಗೆ ಅಡ್ಡಿಪಡಿಸೋಕೆ ಬಂದಿದ್ದಾರೆ ಅನ್ನೋ ಸಂದೇಶವನ್ನು ಹಾಕೊಂಡಿದ್ರು. ಅದು ವಾಟ್ಸಪ್ ಗ್ರೂಪ್ಗಳಲ್ಲಿ ಹರಿಬಿಟ್ರು. ಅಲ್ಲಿ ಬಂದರು, ಪೊಲೀಸರ ಮೇಲೆ ಮತಾಂಧರು ಕಲ್ಲು ತೂರಾಟ ಮಾಡಿದ್ರು. ಅಲ್ಲಿದ್ದ ಪೊಲೀಸರಿಗೆ ಗಾಯಗಳಾಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ. ಆದರೆ ಇಲ್ಲಿ ಯಾವನೋ ಮೆಸೇಜ್ ಮಾಡಿದ್ದ ಸರಿ. ಅಲ್ಲಿ ಬಂದಿದ್ದವರಿಗೆ ಕಲ್ಲುಗಳು ಹೇಗೆ ಸಿಕ್ಕಿದ್ವೋ ಅವುಗಳನ್ನು ಮೊದಲೇ ಶೇಖರಣೆ ಮಾಡಿಕೊಂಡಿದ್ರು ಅಂದರೆ ಇದರ ಹಿಂದೆ ಮೊದಲೇ ಪ್ಲ್ಯಾನ್ ನಡೆದಿತ್ತು ಅನ್ನೋದು ಎಂತಹ ಅಯೋಗ್ಯನಿಗೂ ಗೊತ್ತಾಗಲ್ವಾ? ಅದರಲ್ಲೂ ಅಲ್ಲಿ BJP ಗೆದ್ದಿರೋದೇ ಬಹಳಷ್ಟು ಮತಾಂಧರಿಗೆ ಇಷ್ಟ ಆಗ್ತಾ ಇಲ್ಲ. ಅವರಿಗೆ ಕೋಪ ಇದ್ದೇ ಇರುತ್ತೆ. ಅದರ ಜೊತೆಗೆ TMC ಗೂಂಡಗಳು ಸೇರಿಕೊಳ್ತಾರೆ. ಆಗ ಅಲ್ಲಿ ಯಾವ ರೀತಿಯ ಗಲಭೆಗಳು ಬೇಕೋ ಅದನ್ನು ಮಾಡೇ ಮಾಡ್ತಾರೆ. ಅದನ್ನು ಮಾಡೋದಕ್ಕೆ ಮೊದಲೇ ತಯಾರಿಗಳು ನಡೆದಿರುತ್ತವೆ. ಬಂಗಾಳದಲ್ಲಿ ಸುವೇಂದು ಅಧಿಕಾರಕ್ಕೆ ಬಂದ 2 ದಿನಕ್ಕೆ ಅಕ್ರಮ ಮಸೀದಿ ಮತ್ತು ಕಟ್ಟಡಗಳ ಮೇಲೆ ಬುಲ್ಡೋಸರ್ ಕಾರ್ಯಾಚರಣೆ ಶುರುವಾಗಿತ್ತು. ಅಷ್ಟೊತ್ತಿಗಾಗಲೇ ಮಮತಾ ಕಪ್ಪು ಕೋಟನ್ನು ಧರಿಸಿ ಅಯ್ಯೋ ಬಂಗಾಳದಲ್ಲಿ ಬುಲ್ಡೋಸರ್ ಸಂಸ್ಕೃತಿ ಇರಲಿಲ್ಲ, ಇದನ್ನು ಸುವೇಂದು ಅಧಿಕಾರಿ ತಗೊಂಡು ಬಂದಿದ್ದಾರೆ ಅಂತ ಡ್ರಾಮಾ ಮಾಡಿದ್ದು ನಮಗೆಲ್ಲ ಗೊತ್ತೇ ಇದೆ. ಒಂದಷ್ಟು ಬೆಂಕಿಯನ್ನು ಮಮತಾ ಹಚ್ಚಿದ್ದು ಆಗಿತ್ತು. ಹೀಗಿದ್ದಾಗ ಹಿಂಸಾಚಾರ ಮಾಡೋದಕ್ಕೆ ಕಾಯ್ತಾ ಇದ್ದವರಿಗೆ ನೆಪ ಸಿಕ್ಕಿದ್ರೆ ಬಿಡ್ತಾರಾ? ಅದಕ್ಕೆ ಕಲ್ಲು ತೂರಾಟ ಮಾಡಿ ಬೆಂಕಿ ಹಚ್ಚೋ ಕೆಲಸವನ್ನು ಮಾಡಿದ್ರು. ಹೋಗಲಿ, ಅದೇನೋ ಮಸೀದಿಯ ಬಳಿ ಆಗಿ ಹೋಯ್ತು. ಅಲ್ಲಿಗೆ ಸೇನಾ ತುಕಡಿ ಮತ್ತು ರಿಸರ್ವ್ ಪೊಲೀಸ್ ಬಂತು. ಅಷ್ಟಕ್ಕೆ ಎಲ್ಲವೂ ಮುಗಿದು ಹೋಯ್ತಾ ಅಂದರೆ ಖಂಡಿತ ಇಲ್ಲ. ಅಲ್ಲಿಂದ ಪ್ರತಿಭಟನೆಯ ಹೆಸರಲ್ಲಿ ಜಹಾಂಗೀರ್ ಮೊಹಲ್ಲಾ ಪೊಲೀಸ್ ಠಾಣೆಗೆ ಮುತ್ತಿಗೆಯನ್ನು ಹಾಕಿ ಅಲ್ಲಾಹು ಅಕ್ಬರ್ ಮತ್ತು ನಾರಾಯೇ ತಕ್ಬೀರ್ ಅಂದರೆ ಅಲ್ಲಾಹು ಶ್ರೇಷ್ಠ, ಅಲ್ಲ ಎಲ್ಲರಿಗಿಂತ ದೊಡ್ಡವನು ಅನ್ನೋ ಘೋಷಣೆಗಳನ್ನು ಕೂಗ್ತಾ ಪೊಲೀಸ್ ಠಾಣೆಯನ್ನೇ ಧ್ವಂಸ ಮಾಡಿದ್ರು. ಅದನ್ನು ತಡೆಯೋಕೆ ಪೊಲೀಸರು ಲಾಠಿ ಪ್ರಹಾರ ಮಾಡಿ ಅಶ್ರವಾಯು ಸಿಡಿಸಿದ್ರು. ಎಲ್ಲವೂ ತಣ್ಣಗಾದ ನಂತರ ಹಿಂಸಾಚಾರ ಮಾಡೋಕ್ಕೆ ಬಂದಿದ್ದ ಮತಾಂಧರನ್ನು ಬಂಧನ ಮಾಡಿದ್ದಾರೆ. ಸದ್ಯಕ್ಕೆ ರೇಲಪಾಲದಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ಅಲ್ಲಿರೋ CCTV ದೃಶ್ಯಾವಳಿಗಳ ಆಧಾರದ ಮೇಲೆ ಇನ್ನೂ ಕೆಲವರನ್ನು ಬಂಧನ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಇದಕ್ಕೆ ಕಾರಣವನ್ನು ಹುಡುಕ್ತಾ ಹೋದರೆ ಅಲ್ಲಿ ಮಸೀದಿಯಲ್ಲಿ ಸೌಂಡ್ ಕಡಿಮೆ ಮಾಡಬೇಕು ಅನ್ನೋದಕ್ಕೆ ಕಲ್ಲು ತೂರಾಟ ನಡೆದಿಲ್ಲ. ಬದಲಾಗಿ ಈಗಾಗಲೇ ಗಡಿ ಜಿಲ್ಲೆಗಳಿಂದ ಅಕ್ರಮ ಬಾಂಗ್ಲಾ ವಲಸಿಗರು ಜಾಗವನ್ನು ಖಾಲಿ ಮಾಡೋಕ್ಕೆ ಶುರು ಮಾಡಿಕೊಂಡಿದ್ದಾರೆ. ಪಾಪ ಅದನ್ನು ಸಹಿಸಿಕೊಳ್ಳೋಕೆ ಆಗದ ಇಲ್ಲಿನ ಮತಾಂಧರು ಅದೇನೋ ಬಾಂಗ್ಲಾದೇಶದ ಅಕ್ರಮ ವಲಸಿಗರು ಇವರ ಅಪ್ಪಂದಿರ ಮಕ್ಕಳು ಅನ್ನೋ ಹಾಗೆ ಅಲ್ಲಿ ಅಧಿಕಾರಕ್ಕೆ ಬಂದಿರೋ ಸರ್ಕಾರವನ್ನು ಟಾರ್ಗೆಟ್ ಮಾಡೋಕೆ ನಿಂತಿದ್ದಾರೆ. ಅದರ ಮೊದಲ ಹೆಜ್ಜೆಯೇ ಪೊಲೀಸರನ್ನು ಟಾರ್ಗೆಟ್ ಮಾಡಿ ಪೊಲೀಸರನ್ನು ಭಯದಲ್ಲಿ ಇಟ್ಕೊಳ್ಳೋ ಪ್ರಯತ್ನ. ಯಾವುದೇ ರಾಜ್ಯದಲ್ಲಿ ಯಾವುದೇ ಮೂಲೆಯಲ್ಲಾದರೂ ಏನೇ ಆದರೂ ಮೊದಲು ಟಾರ್ಗೆಟ್ ಆಗೋದೇ ಪೊಲೀಸ್ ಠಾಣೆಗಳು. ಇವರಿಗೆ ಪೊಲೀಸರನ್ನು ಟಾರ್ಗೆಟ್ ಮಾಡಿ ಪೊಲೀಸ್ ಠಾಣೆಯನ್ನು ಸುಟ್ಟು ಹಾಕಬೇಕು ಅಂತ ತರಬೇತಿಯನ್ನು ಕೊಡ್ತಾ ಸೂಚನೆಗಳನ್ನು ಕೊಡ್ತಾ ಇರೋದಾದರೂ ಯಾರು? ಅದಕ್ಕೂ ಒಂದಷ್ಟು ಗುಂಪುಗಳು ಭಾರತದ ಒಳಗೆ ಕೆಲಸವನ್ನು ಮಾಡ್ತಾ ಇವೆ. ಅವುಗಳನ್ನು ಮಟ್ಟ ಹಾಕದೇ ಇದ್ದರೆ ಪದೇ ಪದೇ ಇಂತಹ ಘಟನೆಗಳು ನಡೀತಾನೆ ಇರುತ್ತವೆ. ಅದರಲ್ಲೂ ಸುವೇಂದು ಅಧಿಕಾರಿ CM ಆದ ಮೊದಲ ದಿನವೇ ಮುಸ್ಲಿಮರನ್ನು ಟಾರ್ಗೆಟ್ ಮಾಡಬೇಡಿ, ಅವರು ಕೂಡ ನಮ್ಮ ಹಾಗೆ ಮನುಷ್ಯರೇ, ಹಿಂದೂಗಳು ಮತ್ತು ಮುಸ್ಲಿಮರು ಅಂತ ಬೇರೆ ಬೇರೆ ಎಲ್ಲ ಮಾತಾಡಬೇಡಿ ಎಂದಿದ್ರು. ಖಂಡಿತ ಸುವೇಂದು ಅಧಿಕಾರಿ ಹೇಳಿರೋದು ನಿಜ, ಎಲ್ಲರೂ ಮನುಷ್ಯರೇ. ಆದರೆ ಮನುಷ್ಯರಲ್ಲಿ ಅದೆಷ್ಟು ಜನರಿಗೆ ಮನುಷ್ಯತ್ವ ಇದೆ? ಮತಾಂಧತೆಯನ್ನು ತುಂಬಿಕೊಂಡವರು ಯಾರೋ ಅವರಿಗೂ ಮನುಷ್ಯತ್ವ ಅನ್ನೋದು ಇರುತ್ತಾ? ಅವರು ಏನೆಲ್ಲ ಮಾಡ್ತಾರೆ ಅನ್ನೋ ಅರಿವು ಈ CM ಅವರಿಗೆ ಇರಬೇಕಿತ್ತು. ಯಾಕೋ ಆ ಹೇಳಿಕೆ ಕೊಟ್ಟ 4 ದಿನಕ್ಕೆ ಪೊಲೀಸರ ಮೇಲೆ ಕಲ್ಲು ತೂರಾಟ, ಸಾರ್ವಜನಿಕರ ವಾಹನಗಳಿಗೆ ಬೆಂಕಿ. ಮುಸ್ಲಿಮರಲ್ಲಿ ಒಳ್ಳೆಯವರು ಇಲ್ಲ ಅಂತಲ್ಲ, ಆದರೆ ಅದೆಷ್ಟು % ಇದ್ದಾರೆ ಅನ್ನೋದು ಮುಖ್ಯ ತಾನೇ. ಅವತ್ತು ಸುವೇಂದು ಮುಸ್ಲಿಮರನ್ನು ಟಾರ್ಗೆಟ್ ಮಾಡಬೇಡಿ ಅಂದರು. ಅದೇ ಮುಸ್ಲಿಂ ಮತಂದರು ಸರ್ಕಾರದ ಭಾಗ ಆಗಿರೋ ಪೊಲೀಸರನ್ನೇ ಟಾರ್ಗೆಟ್ ಮಾಡಿಬಿಟ್ರು. ಈಗ ಅದೇನು ಹೇಳ್ತಾರೆ ಸುವೇಂದು ಅಧಿಕಾರಿ, ಯಾರಿಗೆ ಯಾವ ರೀತಿ ಹೇಳಿದರೆ ಅರ್ಥ ಆಗುತ್ತೋ ಅದೇ ಭಾಷೆಯಲ್ಲಿ ಹೇಳಬೇಕು. ಅದನ್ನು ಬಿಟ್ಟು ಎಲ್ಲರಿಗೂ ಒಂದೇ ರೀತಿ ಪಾಠವನ್ನು ಹೇಳ್ತೀನಿ ಅಂದರೆ ಆಗಲ್ಲ. ಈಗಲಾದರೂ ಈ ಪಾಠ ಸುವೇಂದು ಅವರಿಗೆ ಅರ್ಥ ಆದರೆ ಸಾಕು. ಹಾಗಂತ ಎಲ್ಲ ಮುಸ್ಲಿಮರು ಕೆಟ್ಟವರು ಅಂತ ಅಲ್ಲ, ಅಲ್ಲೋ ಒಳ್ಳೆಯವರಿದ್ದಾರೆ. ಆ ಒಳ್ಳೆಯವರು ಇಂತಹ ಮತಾಂಧರು ಮಾಡಿದ್ದು ತಪ್ಪು ಅಂತ ಹೇಳದೇ ಇದ್ದರೆ ಅದೇಗೆ ಒಳ್ಳೆಯವರಾಗಿ ಬದುಕ್ತಾರೆ? ಆ ಒಳ್ಳೆಯವರ ಮಕ್ಕಳು ಮುಂದೆ ಒಳ್ಳೆಯವರಾಗಿ ಉಳಿದುಕೊಳ್ತಾರಾ? ಅವರೇ ಯೋಚನೆ ಮಾಡಿಕೊಳ್ಬೇಕು. ಎಲ್ಲವನ್ನು ನಿಯಂತ್ರಣ ಮಾಡಿ ಬಂಗಾಳವನ್ನು ಸರಿ ಮಾಡಬೇಕು ಅಂದರೆ ಯೋಗಿ ಮಾಡಲ್ ಶುರು ಆಗಲೇಬೇಕು. ಆಗ ಮಾತ್ರ ಬಂಗಾಳ ಅನ್ನೋದು
ಬಂಗಾಳವಾಗಿ ಉಳಿದುಕೊಳ್ಳುತ್ತೆ, ಇಲ್ಲ ಅಂದರೆ ಬಂಗಾಳ ಹೋಗಿ ಬಾಂಗ್ಲಾಗಿ ಬಿಡುತ್ತೆ. ಅದು ಆಗಬಾರದು ಅನ್ನೋ ಕಾರಣಕ್ಕೆ ಹಿಂದೂಗಳು ಮತವನ್ನು ಹಾಕಿದ್ದಾರೆ. ಆ ಹಿಂದೂಗಳನ್ನು ಕಾಪಾಡೋದು ಸುವೇಂದು ಅಧಿಕಾರಿಯ ಕರ್ತವ್ಯ, BJPಯ ಕರ್ತವ್ಯ. ಹಾಗೆಯೇ ಒಳ್ಳೆಯ ಮುಸ್ಲಿಮರನ್ನು ಕಾಯೋದು ಅವರದ್ದೇ ಕರ್ತವ್ಯ. ಅದನ್ನು ಬಿಟ್ಟು ಎಲ್ಲರೂ ಒಳ್ಳೆಯವರೇ ಅಂದುಕೊಂಡ್ರೆ ಪದೇ ಪದೇ ಇಂತಹ ಘಟನೆಗಳು ನಡೆಯುತ್ತವೆ. ಮುಂದೆ ಇಂತಹ ಕಿಡಿಗೇಡಿಗಳನ್ನು ಹೆಡೆಮುರಿ ಕಟ್ಟೋ ಕೆಲಸ ನಡಿಬೇಕು ಅನ್ನೋದೇ ಪ್ರತಿ ನಿಜವಾದ ಭಾರತೀಯರ ಆಶಯ. ಇದು ಗೆಳೆಯರೆ, ಸುವೇಂದು ಸರ್ಕಾರದ ವಿರುದ್ಧ ಮತಾಂಧರ ಹಿಂಸಾಚಾರದ ಕುರಿತಾದ ಒಂದಷ್ಟು ಮಾಹಿತಿ. ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.